ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ಇದು ಬಂದು ಹಳೆ ವಿಡಿಯೋ. ನಾನಿದು ಡಿಸೆಂಬರಲ್ಲಿ ಶೂಟ್ ಮಾಡಿರೋದು, ಆದರೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋಸ್ ಮಿಸ್ ಆಗಿತ್ತು, ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನಮ್ಮ ಪಾಪುದು ಬರ್ಡೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ನಡೆದಿರೋದು ಡಿಸೆಂಬರ್ 16. ನಮ್ಮ ಪಾಪುಗೆ 4 ವರ್ಷ ತುಂಬಿದಾಗ ಈ ವಿಡಿಯೋ ಮಾಡಿದ್ದು. ಸಿಂಪಲ್ಲಾಗಿ ಮನೆಯಲ್ಲೇ ಬರ್ಡೇ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ, ಬಟ್ ವಿಡಿಯೋಸ್ ಎಲ್ಲ ಮಿಸ್ ಆಗಿದ್ವು. ಮತ್ತು ಅದನ್ನು ಮಾಡಿ ಒಂದೊಂದು ಇನ್ನೂ ತುಂಬ ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿದೆ. ಸಿಕ್ಕಿರೋದನ್ನ ನಾನು ಒಂದು ವಿಡಿಯೋ ಥರ ಮಾಡೋಣ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ 15ನೇ ತಾರೀಕು ಹೋಗಿ ನಮ್ಮ ಅಮ್ಮ ಮನೆಯಿಂದ ನಾನು ಕರ್ಕೊಂಡು ಬಂದಿದ್ದೆ. ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಬರ್ಡೇ ಮಾಡೋದೇನಿರಲಿಲ್ಲ, ಬಟ್ ನಮ್ಮ ಜೊತೆ ಇರಲಿ ಅನ್ನೋದೊಂದಿತ್ತು ನಮಗೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದಷ್ಟೇ ಅವತ್ತು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಬೇಬಿಗೆ ಆವಾಗ ತುಂಬ ಚೆನ್ನಾಗಿ ಕೂದಲು ಬಂದಿದೆ. ನಮ್ಮಮ್ಮ ಅಷ್ಟು ಚೆನ್ನಾಗಿ ಕೇರ್ ಮಾಡೋರು, ಬ್ಯೂಟಿ ಆಗಿರಲಿ, ಹೇರ್ ಆಗಿರಲಿ. ಈಗ ಬಿಡಿ ಫುಲ್ ಬ್ಲ್ಯಾಕ್ ಆಗಿದ್ದಾಳೆ. ನಮ್ಮ ಪಾಪ ಆಗಲೇ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂತ ನಂಗೆ ಈಗ ಅನ್ನಿಸ್ತಾ ಇದೆ. ಬಟ್ ಹೇರ್ ಕಟ್ ಮಾಡಿಸ್ಬಾರ್ದು ಅಂತ ಈಗ ನಂಗೆ ಫೀಲ್ ಆಗ್ತಿದೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತೈತೆ ನಮ್ಮ ಪಾಪು ಹೇರ್ ಇರೋದಕ್ಕೆ ಅಲ್ವಾ. ನಾನು ಈ ವಿಡಿಯೋನ ಆವಾಗಲೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ಕೆಲ್ಸಕ್ಕೆ ಹೋಗ್ತಿರೋ ಕಾರಣ, ನಾನು ಬ್ಯುಸಿ ಇರೋ ಕಾರಣ ನಾನು ಅಪ್ಲೋಡೇ ಮಾಡೋಕ್ಕಾಗ್ತಿರ್ಲಿಲ್ಲ. ಮಲಗಿದ್ದೀನಿ, ಮಲ್ಕೊಂಡು ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ, ಅದಕ್ಕೆ ನಿದ್ದೆ ಬರ್ತಾಯಿದೆ. ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ನಮ್ಮ ಮನೇಲಿ ನೋಡಿ ನಮ್ಮ ಬೇಬಿ ಆಯ್ ಮಾಡ್ತಾಯಿದ್ದಾಳೆ ನಿಮಗೆಲ್ಲ. ನಾನು ಹಂಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ವಾಯ್ಸ್ ಅದು ಸ್ವಲ್ಪ ನಿಧಾನಕ್ಕೆ ಕೇಳಿಸ್ತಾ ಇದೆ. ಅದ್ರ ಬದಲು ವಾಯ್ಸ್ ಓವರ್ ಕೊಡೋದು ಬೆಸ್ಟು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಫ್ರೆಂಡ್ಸ್, ಆಗ ನೋಡಿ ನಾನು ಎಷ್ಟು ಕಲರ್ ಆಗಿದ್ದೀನಿ. ನನಗೆ ಈ ವಿಡಿಯೋ ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತದೆ. ಓಕೆ ಫ್ರೆಂಡ್ಸ್, ಬನ್ನಿ. ನಾನು ಬರ್ಡೇ ಮಾಡಬೇಕು ಅಂದ್ಕೊಂಡಾಗ ಕೆಲವೊಂದು ಬರ್ಡೇ ಥಿಂಗ್ಸ್ನ ನಾನು ತೊಗೊಂಡು ಬಂದಿದ್ದೆ. ಬಲೂನ್ಸ್ ಆಗಿರ್ಬೋದು, ಬಲೂನ್ ಊದೋದಾಗಿರ್ಬೋದು, ಅದೆಲ್ಲ ಎಷ್ಟಂತ ನನಗೀಗ ನೆನಪಿಲ್ಲ. ಫಸ್ಟು ನಾನು ಸ್ನಾನ ಮಾಡಿಸ್ಬಿಟ್ಟು ಡೆಕೋರೇಷನ್ ಮಾಡಿ ಟೆಂಪಲ್ಗೆ ಹೋಗಿ ಬರೋಣ, ಟೆಂಪಲಿಂದ ನಾವು ಬಂದು ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಬರ್ಡೇ ಅಂದರೆ ಬಲೂನಲ್ಲಿ ಡೆಕೋರೇಷನ್ ಮಾಡಿದಾಗ ಅದಕ್ಕೊಂದು ಲುಕ್ ಬರುತ್ತೆ ಅಂತ ನನಗನ್ಸುತ್ತೆ ಅಲ್ಲ, ಇರೋದೇ ಅದು. ತುಂಬ ದಪ್ಪ ಬಲೂನ್ ಊದಿದ್ರೆ ಬಲೂನು ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಸಣ್ಣಕ್ಕೆ ಬಲೂನೆಲ್ಲ ಊದಿ ಒಂದು ಕಡೆ ಇಟ್ಟೆ. ನಮ್ಮ ಪಾಪು ಅಲ್ಲಿ ನೋಡ್ಬೋದು, ಅವಳ ಫೇವ್ರೆಟ್ ಅದು ಜೋಕಾಲಿ. ಅವಳು ಈಗಲೂ ಕೂಡ ಅದ್ರ ಮೇಲೆ ಕೂತ್ಕೊತಾಳೆ. ನಮ್ಮ ಪಾಪುಗೆ ಜೋಕಾಲಿ ಅಂದರೆ ಇಷ್ಟ. ಆ ಜೋಕಾಲಿ ಆಡಿ ಗೋಡೆ ನೋಡಿ ಹೆಂಗೆ ಕಿತ್ತಾಕಿದ್ದಾಳೆ. ಸದ್ಯಕ್ಕೆ ನಾನು ಅವಳಿಗೇನೋ ಬರೆಯೋಕ್ಕೆ ಕೊಟ್ಬಿಟ್ಟು ಇಷ್ಟನ್ನ ನಾನು ಮಾಡಿದೆ. ಆಮೇಲೆ ಪಾಪ ನಮ್ಮ ಪಕ್ಕದ ಮನೆ ಆಂಟಿ ಬಂದು ಫುಲ್ಲು ಬಲೂನ್ಸು ನನಗೂ ಕೊಟ್ಟರು, ನನಗಿನ್ನೂ ನೆನಪಿದೆ. ಅದಾದಮೇಲೆ ಇದು ನಮ್ಮ ಪಾಪುದು ಬರ್ಡೇ ಔಟ್ಫಿಟ್. ಇದು ನಾನು ತಿಪ್ಟೂರಲ್ಲಿ ತೊಗೊಂಡೆ, ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಸೊ ಹಾಗಾಗಿ ಅದು ನೀಟಾಗಿ ಅಷ್ಟೊಂದು ಚೆನ್ನಾಗಿಲ್ಲ. ಇದು ನನ್ನ ಔಟ್ಫಿಟ್. ನಾನೊಂದು ಜಸ್ಟ್ ಒಂದು ಟಾಪ್ ಹಾಕಿದ್ದೆ ಅಷ್ಟೇ. ಬರ್ಡೇಗೆ ಅಂತಲೇ ಬೇರೆ ಬಟ್ಟೆ ತೊಗೊಂಡಿದ್ದೆ, ಅದು ಅಮ್ಮ ಮನೇಲಿದೆ. ಸದ್ಯಕ್ಕೆ ಅಂತ ಈ ಥರ ಟ್ರೆಡಿಷ್ನಲ್ ಅವಳ ಹತ್ರ ಒಂದು ಇರಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ಕಡಿಮೆ ರೇಟ್ ಅಂದರೆ ಒಂದು 400-500 ಅಷ್ಟೇ. ಅದಕ್ಕೆ ನಮ್ಮ ಪಾಪುಗೆ ಟೆಲಿಫೋನ್ ಅಂದರೆ ಇಷ್ಟ, ಆಟ ಆಡ್ತಾಯಿದ್ಲು. ನೋಡಿ ಹೆಂಗೆ ಕಾಣ್ತಿದ್ದಾಳೆ. ಆ್ಯಂಡ್ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು ಅಂತಲೇ ಅನ್ಬೋದು ನಮ್ಮ ಪಾಪುಗೆ. ಅದು ನನಗೆ ನಿಜ ಇಷ್ಟ ಆಯಿತು.
ತುಂಬ ಚೆನ್ನಾಗಿ ಅವಳಿಗೆ ಆ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಅದಾದಮೇಲೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಬೇಬಿ. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬಟ್ಟೆ ಮ್ಯಾಚಿಂಗ್ ಆಗಿದೆ ನೋಡಿ. ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಗ್ತಿದೆ. ಯಾವತ್ತು ಬಂದಿದ್ದು ಬರ್ಡೇ ಅಷ್ಟು ನೆನಪಿಲ್ಲ ನನಗೆ. ಬಟ್ ಅವತ್ತು ಟೆಂಪಲ್ ಬಾಗ್ಲಾಕಿತ್ತು. ಯಾವತ್ತು ಯಾವುದೋ ವೀಕ್ ಡೇಸಲ್ಲೇ ಬಂದಿತ್ತು, ವೀಕೆಂಡ್ ಅಲ್ಲ, ವೀಕ್ ಡೇಸಲ್ಲೇ ಬಂದಿತ್ತು ಅನಿಸುತ್ತೆ. ಸಾರಿ ಫ್ರೆಂಡ್ಸ್. ಮತ್ತೆ ನೋಡಿ ನಮ್ಮ ಪಾಪುನ ನಾನಿಲ್ಲಿ ಟೆಂಪಲಿಗೆ ಕರ್ಕೊಂಡು ಹೋಗಿದ್ವಿ. ಅವಳಿಗೆ ದೇವಸ್ಥಾನ ತೆಗ್ದಿದ್ರೆ ಚೆನ್ನಾಗಿರೋದು, ಬಟ್ ಕ್ಲೋಸ್ ಮಾಡಿದ್ದಾರೆ. ಮತ್ತು ನಂದು ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಸ್ವೀಟಿ ಸ್ಟಾರ್ ಅಂಜಲಿ ಅಂತ. ಯಾರಾದರೂ ಇನ್ಸ್ಟಾಗ್ರಾಮಲ್ಲಿದ್ದರೆ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಈ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅದರಲ್ಲಿ. ಸುಮ್ಮನೆ ಹಂಗೆ ಫೋನ್ ಸ್ಕ್ರಾಲ್ ಮಾಡ್ತಾ ಇದು ನನಗೆ ಸಿಕ್ತು. ಸೊ ಹಾಗಾಗಿ ವಿಡಿಯೋ ಕೂಡ ಎಡಿಟ್ ಮಾಡೋಣ ಅಂಥೇಳಿ ಈ ವಿಡಿಯೋ ಕೂಡ ಎಡಿಟ್ ಮಾಡಿ ಆ ವಿಡಿಯೋ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನಾವಿವತ್ತು ಬಂದಿರೋದು ತಿರುಪತಿ ಟೆಂಪಲ್ಗೆ. ನಮ್ಮ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ತಿರುಪತಿ ಟೆಂಪಲ್ಗೆ ಹೋಗಬೇಕು ಅಂತ ನಮ್ಮ ಹಸ್ಬೆಂಡ್ ಅಲ್ಲಿಗೆ ಯಾವುದಾದ್ರೂ ಟೆಂಪಲ್ಗೆ ಹೋಗ್ಬೋದು, ಬಟ್ ಮನೆ ದೇವ್ರ ಆಶೀರ್ವಾದ ಸಿಗತ್ತೆ ಅಂತ ಅಲ್ಲಿಗೆ ಹೋಗಿದ್ವಿ. ಎದುರುಗಡೆ ಆಂಜನೇಯ ಟೆಂಪಲ್ ಇದೆ. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ಆಚೆ ಕಡೆಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಅದು ಬಂದು ಆಂಜನೇಯ ದೇವರು. ಅದಾದಮೇಲೆ ನೋಡಿ ನೀಟಾಗಿ ಪಾಪುಗೆ ಪೂಜೆ ಮಾಡಿಸಿದ್ದು. ಫ್ರೆಂಡ್ಸ್, ಏನಂದರೆ ನಮಗೆ ನಮ್ಮ ಪಾಪು ಟೈಮಲ್ಲಿ ಒಂದು ಗುಡ್ ನ್ಯೂಸ್ ಇತ್ತು. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಕಾಯ್ತಾ ಇದ್ದೆ. ಅದು ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆಗೆ ಈಗ ಕಾಯಿ ನಮ್ಮ ಹಸ್ಬೆಂಡ್ ಹೊಡಿತಿದ್ದಾರಲ್ಲ, ಒಳ್ಳೆಯದಾಗುತ್ತೆ, ಕಾಯಲ್ಲಿ ಹೂವು ಬಂದಿತ್ತು. ಬಟ್ ಅದನ್ನು ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊಂಡ್ವಿ ಅಂತ ಅನ್ಬೋದು. ಇವಾಗ ನನಗೆ ಬೇಜಾರಾಗ್ತಾಯಿದೆ. ದೇವರ ಆಶೀರ್ವಾದ ಕೂಡ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಮತ್ತು ನನಗೆ ಯಾವಾಗ ಖುಷಿ ಆಯಿತು ಹೂವು ಬಂದಾಗ. ನೋಡಿ ಇವಾಗ ಕಾಯಿ ಹೊಡಿತಾರೆ, ಕಾಯಿ ಒಳಗೆ ಹೂವು ಬರುತ್ತೆ. ಅದೊಂದು ಒಳ್ಳೆ ಶುಭ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತೇಳಿ. ಅವತ್ತು ಖುಷಿ ಆಯಿತು. ಬಟ್ ಏನು ಮಾಡೋದು ಗಾಯ್ಸ್, ನೋಡಿ. ಮತ್ತು ಇನ್ನು ಏನು ಸಮಾಚಾರ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲ? ಚೆನ್ನಾಗಿದ್ದೀರಾ? ಪ್ರತಿನಿತ್ಯ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನಿನ್ನೆ ನಂದೊಂದು ಶಾರ್ಟ್ಸ್ ಹಾಕಿದ್ದೆ, ತುಂಬ ಒಳ್ಳೆ ರೀಚ್ ಹೋಗಿದೆ. ತುಂಬ ಖುಷಿ ಆಯಿತು. ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ನಾವು ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಮತ್ತು ಅಲ್ಲೇ ಒಂದೆರಡು ಫೋಟೋಸ್ ಎಲ್ಲ ನಾವು ಕ್ಲಿಪ್ಪಿಂಗ್ ತಗೊಂಡ್ವಿ. ನಮ್ಮ ಪಾಪು ಉದ್ದ ಕೂದಲಿರೋದಕ್ಕೆ ಎಷ್ಟು ಚೆನ್ನಾಗಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳಲ್ವ. ನಿಜವಾಗ್ಲೂ ಇವಾಗ ಹೇರ್ ಕಟ್ ಮಾಡಿಸಿರೋದಕ್ಕೆ ಅಷ್ಟು ಮುದ್ದಾಗಿ ಕಾಣ್ತಾನೇ ಇಲ್ಲ. ನನಗೆ ಇವಾಗ ಹಂಗೆ ಅನ್ನಿಸ್ತಾ ಇದೆ, ಕಟ್ ಮಾಡಿಸ್ಬಾರ್ದಿತ್ತು ಅಂತ. ಬಟ್ ನಾನು ಕಟ್ ಮಾಡಿಸೋಣ ಅಂದ್ಕೊಂಡು ಕಟ್ ಮಾಡಿಸಿದ್ದದು. ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಲ್ಲ ನಮ್ಮ ಪಾಪು. ಪ್ಲೀಸ್ ಯಾರು ದೃಷ್ಟಿ ಹಾಕ್ಬೇಡಿ, ದೃಷ್ಟಿ ತೆಗೀರಿ ಅಂತಲೇ ಅನ್ಬೋದು. ದೃಷ್ಟಿ ತೆಗೀರಿ, ಓಕೆನಾ? ಅವಳಿಗೆ ತುಂಬಾ ಖುಷಿ ಆಗ್ಬಿಡ್ತು ಅವಳಿಗೆ. ಏಕೆಂದರೆ ಇಷ್ಟು ದಿನ ನಮ್ಮ ಅಮ್ಮ ಮನೇಲಿದ್ಲು. ಈಗ ಸಡನ್ನಾಗಿ ನಾನು ಕರ್ಕೊಂಡು ಬಂದಿದ್ನಲ್ಲ ಆಗ ಬರ್ಡೇ ಟೈಮಲ್ಲಿ, ಅದಕ್ಕೆ ಖುಷಿ ಆಯಿತು. ಫ್ರೆಂಡ್ಸ್, ಟೆಂಪಲಲ್ಲೆಲ್ಲ ದೇವ್ರಿಗೆ ಕೈ ಮುಗಿದು ನಾವು ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಾ ನಮ್ಮ ಊರಲ್ಲಿ ಇನ್ನೊಂದು ಟೆಂಪಲ್ ಇದೆ, ಕರಿಯಮ್ಮ ಟೆಂಪಲ್ ಅಂತ. ಕರಿಯಮ್ಮ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ. ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಕೂಡ ದೇವರ ಆಶೀರ್ವಾದ ಪಡ್ಕೊಂಡು ನಾವು ಹೋಗೋಣ ಅಂತ. ಇನ್ನೇನು ಹೋಗೋ ದಾರಿಲೇ ಇತ್ತಲ್ವ, ಹೋಗೋಣ ಅಂದರು. ಅದಾದಮೇಲೆ ನಾವು ಇನ್ನೂ ಒಂದು ದೇವ್ರು ನಮ್ಮೂರಲ್ಲಿ ಕೆಂಪಮ್ಮ ಅಂತ ಒಂದು ದೇವರಿದೆ, ಆ ಊರಿಗೆ ಹೋಗಿದ್ವಿ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ನಾವು ವಾಪಸ್ ಬಂದ್ವಿ ಅಂತಲೇ ಅನ್ಬೋದು. ಫ್ರೆಂಡ್ಸ್, ಏನಂದರೆ ಒಂದೇ ದೇವಸ್ಥಾನ ತೆಗ್ದಿದ್ದು, ಇನ್ನು 2 ಟೆಂಪಲ್ ತೆಗ್ದಿರಲಿಲ್ಲ. ಖುಷಿ ಆಯಿತು. ನಮ್ಮ ಪಾಪುಗೆ ಬರ್ಡೇಯಿಂದ ಟೆಂಪಲ್ಗೆ ಹೋಗೋಂಗಾಯಿತು. ಹೋಗೋಕ್ಕಾಗೇ ಇರಲಿಲ್ಲ ತುಂಬ ದಿನದಿಂದ. ಅವಳಂತೂ ನಡ್ಕೊಂಡು ಬರೋಲ್ಲ, ಕಾಲು ನೋವು ಅಂತಿದ್ರು. ಅದಕ್ಕೆ ಪಾಪ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ರು. ಫ್ರೆಂಡ್ಸ್,
ಅದಾದಮೇಲೆ ನಾವು ಮನೆಗೆ ಹೋಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಕೊಂಡ್ವಿ. ಪಾಪ ಪಕ್ಕದ ಮನೆ ಆಂಟಿ ಈ ಥರ ನನಗೆ ಹೆಲ್ಪ್ ಮಾಡಿಕೊಟ್ರು ಬಲೂನೆಲ್ಲ ಊದೋಕ್ಕೆ. ನಮ್ಮನೆ ಬ್ಯಾಕ್ಗ್ರೌಂಡ್ ನೋಡೋಂಗಿಲ್ಲ, ಆದರೂ ಕೂಡ ನಾವು ಅದರಲ್ಲೇ ಡೆಕೋರೇಷನ್ ಮಾಡಿದ್ವಿ. ನಮ್ಮ ಪಾಪು ನೋಡಿ ಆ ಹಣೆಗೆ ಆ ಗಂಧ ಇಟ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅದಾದಮೇಲೆ ಬರ್ಡೇ ಬ್ಯಾನರ್ ಹಾಕ್ತಾಯಿದ್ದೀವಿ ನಾವು. ಫುಲ್ಲು ಸ್ಕೈ ಬ್ಲೂ ಥೀಮಲ್ಲೇ ಸಿಕ್ಬಿಡ್ತು ನಮಗೆ ಪ್ರತಿಯೊಂದು. ನೆಕ್ಸ್ಟ್ ಇದು ಬರ್ಡೇ ಕೇಕು ಒಂದು ಅರ್ಧ kg ಅಷ್ಟೇ ತೊಗೊಂಬಂದಿದ್ದು, ಜಾಸ್ತಿ ತೊಗೊಂಬಂದಿರಲಿಲ್ಲ. ಬರ್ಡೇ ಸ್ಪೆಷಲ್ ಅಂತ ಒಂದು ಕೇಕ್ ಕೊಯ್ದು ಸೆಲೆಬ್ರೇಟ್ ಮಾಡಬೇಕು. ಸೊ ಹಾಗಾಗಿ ಒಂದು ಅರ್ಧ kg ತೊಗೊಂಬಂದಿದ್ವಿ ಅಷ್ಟೇ. ಅರ್ಧ kg. ನಮ್ಮ ಪಾಪುಗೆ ಇನ್ನೊಂದು ಏನು ಗೊತ್ತಾ, ಕೇಕ್ ಕಟ್ಟಿಂಗ್ ಮಾಡೋದಂದರೆ ಅವಳಿಗೆ ಸಖತ್ ಇಷ್ಟ ಗೈಸ್. ನಿಜವಾಗ್ಲೂ ಅವಳಿಗೆ ಸಖತ್ ಇಷ್ಟ. ಫುಲ್ ಖುಷಿಯಾಗಿಬಿಟ್ಟಿದ್ಲು ಅವಳು. ಕೇಕ್ ಕೊಯ್ಯೋಕ್ಕೆ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದು. ಯಾರೂ ಕರೆದಿಲ್ಲ, ನಾವು ಅಕ್ಕಪಕ್ಕನ ಮನೆಯವ್ರನ್ನಾದರೂ ಸ್ವಲ್ಪ ಕರೆಯೋಣ ಅಂತ ಇತ್ತು ತಲೆಯಲ್ಲಿ. ಬಟ್ ನಾವು ಯಾರಿಗೂ ಕರೀಲಿಲ್ಲ. ನಾನು, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಪಾಪು ನಾವಿಷ್ಟು ಜನನೇ ಇಲ್ಲೇ ಸಿಂಪಲಾಗಿ ಈ ರೀತಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಅಂತ ಅನ್ಬೋದು. ನಮ್ಮ ಮನೇಲಿ ಜಾಗ ಇಲ್ಲ, ಸೊ ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ, ಹೆಂಗಿದೆ ಹಂಗೆ ಮಾಡೋಣ ಅಂದ್ಕೊಂಡು ಮಾಡಿದ್ದು ಅಷ್ಟೇ ಗೈಸ್. ಹೇಗಿದೆ ನಮ್ಮ ಪುಟಾಣಿದು ಬರ್ಡೇ ಡೆಕೋರೇಷನ್? ಬಲೂನೆಲ್ಲ ಒಂದು ದಾರಕ್ಕೆ ಕಟ್ಬಿಟ್ಟು ಗೋಡೆಗೆ ಅಂಟಿಸೋ ಥರ ಮಾಡಿದ್ದೆ ನಾನು. ಆದರೆ ಅದು ಅಂಟಿಸಿದ್ರೆ ಗೋಡೆ ಮಣ್ಣಿನ ಗೋಡೆ ಆಗಿರೋದ್ರಿಂದ ಫುಲ್ಲು ಕಿತ್ಕೊಂಡು ಬರ್ತಾಯಿತ್ತು. ಒಂದೆರಡು ಫೋಟೋಸ್ ಎಲ್ಲ ತಗೊಳ್ತಾಯಿದ್ರು ನಮ್ಮ ಹಸ್ಬೆಂಡು. ನೋಡಿ ನಮ್ಮ ಬೇಬಿ ಎಷ್ಟು ಚೆನ್ನಾಗಿ ಫೋಟೋಗೆ ಫೋಸ್ ಕೊಡ್ತಾಯಿತ್ತು ಗೊತ್ತಾ ಆವಾಗ. ತುಂಬ ಚೆನ್ನಾಗಿ ಕೊಡ್ತಾಯಿತ್ತು. ಈಗ ಅವಳಿಗೆ ಅಷ್ಟು ಫೋಟೋ ಬಗ್ಗೆ ಅಷ್ಟು ಇಂಟ್ರೆಸ್ಟಿಂಗಿಲ್ಲ. ಇದ್ರದ್ದು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಫೋನಲ್ಲಿ ನಾನು ಮಾಡ್ಕೊಂಡಿದ್ದೆ. ನೋಡೋಣ, ಸಿಕ್ಕಿದ್ರೆ ನಾನು ಯಾವ್ದಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಕೇಕ್ ಕಟ್ಟಿಂಗ್ ಮಾಡೋದು ಮತ್ತು ಅವತ್ತು ನಾನ್ ವೆಜ್ ಮಾಡಿದ್ವಿ, ಅದೆಲ್ಲ ಇತ್ತು. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.